ಸೆಂಟ್ರಲ್ ರೋಡ್ ಇಂದ ಆ ಕಡೆ 40 ಅಡಿ, ಈ ಕಡೆ 40 ಅಡಿ, ಒಟ್ಟು 80 ಅಡಿ. ಮಧ್ಯ ಪಕ್ಕದಲ್ಲಿ 20 ಅಡಿ 10 ಅಡಿ ಬಿಡಬೇಕಾಗ್ತದೆ ಜನ ಓಡಾಡಕ್ಕೆ. ಮಿಕ್ಕಿದ್ದು 4, ಈ ಕಡೆ 2 ಗಾಡಿ, ಹೋಗೋದು 2 ಗಾಡಿ, ಬರೋದು 2 ಗಾಡಿ, 4 ಗಾಡಿ ಓಡಾಡಕ್ಕೆ. ಸೊ ಸೆಂಟ್ರಿಂದ ಗೌರ್ಮೆಂಟ್ ಅಂತ ಇಷ್ಟು ಜಾಗ ಇರ್ತದೆ. ಅದಾದ್ಮೇಲೆ ಏನು ನಿಮ್ಮ ದಾಖಲೆ ಇದೆ ಆ ದಾಖಲೆ ಪ್ರಕಾರ ಗೌರ್ಮೆಂಟ್ ಅಂತ ಏನು ಅವ್ರು ನಿಗದಿ ಮಾಡಿರ್ತಾರೆ ಮೊದಲು ಸ್ಟೇಟ್ ಹೈವೇ ಆ ಲೆಕ್ಕದಲ್ಲಿ ಆ ಪ್ರಕಾರ ಮಿಕ್ಕಿದ್ದು ನಿಮಗೆ ಪ್ರತಿಯೊಂದನ್ನು ಕೂಡ ಅಡಿಯೂ ಲೆಕ್ಕ ಹಾಕಿ ನಿಮಗೆ ಮಾಹಿತಿ ಕೊಡ್ತಾರೆ. ಸೆಂಟ್ರಿಂದ 40 ಅಡಿ ಅಷ್ಟೇ. ಈಗ ನೀವು 40 ಅಡಿ ನಿಗದಿ ಮಾಡಿದ್ದೀರಲ್ಲ, ನಮಗೆ ಜಾಗಗಳು ಚಿಕ್ಕ ಇದೆ. ದಯವಿಟ್ಟು ನೀವು ಅದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಒಂದೊಂದು 5 ಅಡಿ ಕಡಿಮೆ ಮಾಡ್ಕೋಬೇಕು ಅಂತ ಇಲ್ಲ. ಆದ್ರೆ ಒಂದು ತಿಳ್ಕೊಳ್ಳಿ, ಕನಕಪುರ ಟೌನು ಪೇಟೆಕೆರೆ ಇದನ್ನ ಏನು ಪೇಟೆ ರಸ್ತೆ ಮಾಡಬೇಕು ಅಂದ್ರೂ ಎಷ್ಟೋ ವರ್ಷ ಆಯ್ತು, ಇವತ್ತು ಅವ್ರ ಮನೆಗೆ ಇಟ್ಕೊಳಕ್ ಆಗಿಲ್ಲ. ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ನಾನು ಅದನ್ನ ತಂದು ಏನು ಮಾಡಿ ಆಸ್ತಿಗೆ ಆಸ್ತಿ ಇಲ್ಲಿ ಅಂತೇಳಿ ಕೆಲವೆಲ್ಲ ಸೈಟ್ ಕೊಡ್ತೇವೆ. ಈಗ ಏನ್ ನಾವು ತೀರ್ಮಾನ ಮಾಡ್ತಾ ಇದೀವಿ, ಇದು ಸಣ್ಣ ಬಣ್ಣ ದುಡ್ಡಲ್ಲ. ಬೆಂಗಳೂರಲ್ಲಿ ಯಾವ ರೀತಿ ಕೊಡ್ತಾ ಇದೀವಿ ಆ ರೀತಿ ಕೊಡ್ಲಿಕ್ಕೆ ನಿಮ್ಗೆಲ್ಲ ಮಾಡಿದ್ವಿ. ಈಗ 100 ಅಡಿ ಲೆಕ್ಕ, ಅದು ಇಂಥ ರಸ್ತೆಗಳಿಗೆ 100 ಅಡಿ ತಗೋಬೇಕು ಅಂತ ಹೇಳಿದ್ರೆ ಈಗೆಲ್ಲ ಟೌನಲ್ಲಿ ಇಲ್ಲಿ ಇರೋದೆಲ್ಲ 100 ಅಡಿ ರೋಡ್ ಇರೋದಲ್ಲ. ಅಲ್ಲಿ ನಾವು ಬೈಪಾಸ್ ಇದ್ದಂಗೆ ಸಣ್ಣದಿದೆ ಅಂತ ಅಂದ್ಬಿಟ್ಟು 80 ಅಡಿಗೆ ಅದನ್ನ ನಿಗದಿ ಮಾಡೋಕ್ಕೆ ನಾವು ಇದಕ್ಕೆ ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಒಬ್ರದ್ದು ಕಡಿಮೆ ತಗೊಂಡು ಒಬ್ರು ಜಾಸ್ತಿ ತಗೊಂಡು ಮಾಡೋಕ್ಕಾಗಲ್ಲ. ಸರಿ ಸಮಾನವಾಗಿ ಒಂದೇ ಸಮಾನವಾಗಿ ರೋಡ್ ಹೋಗ್ಬೇಕಾಗಿರುತ್ತೆ, ಡಬಲ್ ರೋಡ್ ಮಾಡ್ಬೇಕಾದ್ರಿಂದ 80 ಅಡಿ ಕಡಿಮೆ ಅಂತ ಮಾಡೋಕ್ಕೆ ಸಾಧ್ಯ ಇಲ್ಲ. ಇರೋ ವಿಚಾರ ನಾನು ಹೇಳ್ತೀನಿ. ಸರ್ಕಲ್ ಇಂದ ಮಾಧವನಗರ ಏನ್ ಬರುತ್ತೆ ಅದಕ್ಕೆ ರಸ್ತೆ ಮಧ್ಯಭಾಗದಿಂದ 2 ಕಡೆ 40 ಅಡಿ 40 ಅಡಿ ಅಲ್ಲಿಗೆ ಒಟ್ಟು ರಸ್ತೆ ಅಗಲ 80 ಅಡಿ ಅಗಲ ಆಗುತ್ತೆ. ಅದಾದ ನಂತರದಲ್ಲಿ ನಾವು ಫಸ್ಟ್ ಲ್ಯಾಂಡ್ ಅಕ್ವಿಷನ್ ಮಾಡ್ತೀವಿ. ಲ್ಯಾಂಡ್ ಅಕ್ವಿಷನ್ ಮಾಡಾದ್ಮೇಲೆ ನಾವು ರಸ್ತೆ ಅಭಿವೃದ್ಧಿ ಮಾಡ್ತೀವಿ. ಫಸ್ಟ್ ಲ್ಯಾಂಡ್ ಅಕ್ವಿಷನ್ಗೆ ಸೈಟ್ಗೆ ಅಂತ ನಿಗದಿಪಡಿಸ್ತೀವಿ. ಇಲ್ಲಿ ಒಟ್ಟು KNS ಸರ್ಕಲ್ ಇಂದ ಮಾಧವನಗರವರೆಗೆ 4 ವಾರ್ಡ್ಗಳು ಬರುತ್ತೆ. 22, 23, 24 ಮತ್ತೆ 25. ಹಾಗೆ 25ರ ವ್ಯಾಲ್ಯೂ 2880 ರೂಪಾಯಿ ಐತೆ. ಅಂದ್ರೆ ಇಂಟು 2 ಟೈಮ್ ಮಾಡಿ. ನಾವು ನಗರ ಪ್ರದೇಶ 1400 ರೂಪಾಯಿ ಇದೆ, 1440 ಇದೆ, ಅದನ್ನು ಇಂಟು 2 ಮಾಡ್ತೀವಿ. ಅದೇ ರೀತಿ ನಾವು 520 ರೂಪಾಯಿ ಇದೆ ವಾರ್ಡ್ ನಂಬರ್ 22. ಹಾಗೆ ವಾರ್ಡ್ ನಂಬರ್ 23ರಲ್ಲೂ ಕೂಡ ನಮಗೆ 520 ರೂಪಾಯಿ ಬರುತ್ತೆ. ಆ ರೀತಿಯಾಗಿ ನಾವು ಅದನ್ನ ಇಂಟು 2 ಟೈಮ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀವಿ. ಯಾವುದಕ್ಕೆ? ನಿವೇಶನಗಳಿಗೆ, ಸೈಟ್ಗಳಿಗೆ. ಹಾಗೆ ಅದಾದ ನಂತರದಲ್ಲಿ ನಾವು ಬಿಲ್ಡಿಂಗ್ ಅನ್ನ ನಾವು ರೇಟ್ನ ಫಿಕ್ಸ್ ಮಾಡ್ತೀವಿ. ಯಾವ ರೀತಿ ಅಂತ ಅಂದ್ರೆ ಬಿಲ್ಡಿಂಗು ಕಟ್ಟಡ ಕಟ್ಟಿದ ವರ್ಷವನ್ನ ನಾವು ತೆಗೆದುಕೊಂಡು ಅದು ಬಿಲ್ಡಿಂಗ್ ಡಿಪ್ರಿಸಿಯೇಷನ್ ನ ಕಳಿತೀವಿ. ಅದಾದ ನಂತರದಲ್ಲಿ ಒಂದು ಅಂದಾಜು ಸರಿಸುಮಾರು 10 ರಿಂದ 15 ವರ್ಷ ಆ ಬಿಲ್ಡಿಂಗ್ ಆಗೈತೆ ಅಂತ ಅನ್ಕೊಂಡ್ರೆ ನಾವು ಅಡಿಗೆ ನಾವು 1000 ರೂಪಾಯಿನ ಬಿಲ್ಡಿಂಗ್ಗಳಿಗೆ ಅಂದ್ರೆ RCC ಬಿಲ್ಡಿಂಗ್ಗೆ ಕೊಡ್ತೀವಿ. 1200 ರೂಪಾಯಿ ಐತೆ, ಅದಕ್ಕೆ ಡಿಪ್ರಿಸಿಯೇಷನ್ ಕಳೆದಾಗ ಅವರೇಜಲ್ಲಿ 1000 ರೂಪಾಯಿ ಬರುತ್ತೆ. ಅದೇ ರೀತಿ 900 ರೂಪಾಯಿ ಹಂಚಿನ ಮನೆಗಳಿಗೆ ಐತೆ, ಅದನ್ನ ಡಿಪ್ರಿಸಿಯೇಷನ್ 10 ಇಯರ್ಸ್ ಅಂತ ಕೌಂಟ್ ಮಾಡಿದ್ರೆ ನಮ್ಗೆ 800 ರೂಪಾಯಿ ಬರುತ್ತೆ ಅಡಿಗೆ. ಅದು ಕೂಡ ನಾವು ಬಿಲ್ಡಿಂಗ್ ಆಗಿರೋದ್ರಿಂದ ಅದು ಕೂಡ 1:2 ಆಗುತ್ತೆ. ಅಲ್ಲಿಗೆ RCC ಬಿಲ್ಡಿಂಗ್ಗೆ ನಮಗೆ ಅಡಿಗೆ 2000 ಆಗುತ್ತೆ, ಹಂಚಿನ ಮನೆಗೆ 1800 ರೂಪಾಯಿ ಆಗುತ್ತೆ ಪರ್ ಸ್ಕ್ವೇರ್ ಫೀಟ್. ಇವಾಗ ಏನೇನು ಹೇಳಿದೆ ಅದೆಲ್ಲ ಸ್ಕ್ವೇರ್ ಫೀಟ್ಗೆ ಚದರ ಅಡಿಗೆ ಬರುತ್ತೆ. ಇದು ನಗರ ಪ್ರದೇಶ ಆಗಿರೋದ್ರಿಂದ 1:2ನೇ ಬರುತ್ತೆ. ದಯವಿಟ್ಟು ಎಲ್ಲ ಬಡವರಿದ್ದಾರೆ ಮಾಡ್ಕೊಡಿ. 40 ಅಡಿ ರಸ್ತೆ ಅಂತ ಹೇಳ್ತೀರಾ, MG ರೋಡಲ್ಲಿ ಬಂದು 35 ಅಡಿ ಇದೆ. ಕೋಲ್ಡಲ್ಲಿ ರೋಡ್ 40 ಅಡಿ ಮಾಡೋ ಅವಶ್ಯಕತೆ ಇಲ್ಲ. ಬಡವರಿಗೆ ತುಂಬ ಎಲ್ಲ ಅನ್ಯಾಯ ಆಗುತ್ತೆ. ಮುಂದಕ್ಕೆ ನಿಮ್ಗೆಲ್ಲ ನಾವು ನಿಂತ್ಕೊಂಡು ಮುಂದೆ ನಿಂತು ಓಟ್ ಹಾಕ್ಬೇಕು. ನಾವು ದಯವಿಟ್ಟು ಸಹಕರಿಸಿ 30 ಅಡಿ ಮಾಡಿ ಸಹಕರಿಸಿದ್ರೆ ನಾವು ಕೇಳ್ಕೊಡ್ತಿದ್ದೀವಿ. ನೋಡಿ, ನಮ್ಮ ಉದ್ದೇಶ ನಿಮ್ಗೆ ಸಹಾಯ ಮಾಡೋದು. ಪ್ರತಿಯೊಬ್ಬ ಭೂಮಿ ಮಾಲೀಕರನ್ನು ಕರೆದು ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ. ಎಷ್ಟು ಮ್ಯಾಕ್ಸಿಮಮ್ ಸಹಾಯ ಮಾಡೋಕ್ಕಾಗ್ತದೋ ಸಹಾಯ ಮಾಡ್ತೀನಿ. ಈಗ ನಿಮ್ಗೆ ಏನ್ ಕೊಡ್ಬೇಕು ಮ್ಯಾಕ್ಸಿಮಮ್ ಕೊಡಿಸ್ತೀನಿ. ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ, ಅದು ನನ್ನ ಜವಾಬ್ದಾರಿ, ನಿಮ್ಗೆಲ್ಲ ಜವಾಬ್ದಾರಿ. ಇದು ನನ್ನ ಜವಾಬ್ದಾರಿ. ನಿಮ್ಮ ಆಸ್ತಿ ಬೇರೆ, ನನ್ನ ಆಸ್ತಿ ಬೇರೆ. ನನ್ನ ಆಸ್ತಿ ಇಲ್ಲೇನಿಲ್ಲ, ಅದು ಬೇರೆ ವಿಚಾರ. ನಿಮ್ಗೆ ಒಳ್ಳೇದಕ್ಕೆ ಏನ್ ಬೇಕು ಮಾಡೋಣ. ಗೊತ್ತಾಯ್ತು? ಈಗ 22 47 ಜನ
ಒಟ್ಟು ಆಗ 520 ರೂಪಾಯಿ ಇದೆ. ಈಗ 100 ಸೇರಿಸಿದ್ರೆ 1040. ಇನ್ನೊಂದ್ ಕಡೆ 30ನೇ ವಾರ್ಡು ಅಲ್ಲೂ 520 ಇದೆ. 23ನೇ ವಾರ್ಡು ಅದು 1040 ರೂಪಾಯಿ. 45ನೇ ವಾರ್ಡು, ಇದು 25ನೇ ವಾರ್ಡು ಅದು 2800 ರೂಪಾಯಿ ಇದೆ. ಅರ್ಥ ಆಯ್ತಾ? ಈಗ ನಾನು ನಮ್ಮ DC ಅವ್ರಿಗೆ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಸೇರಿ ಸರಾಸರಿ 40, 22, 23, 24, 25 ಅವರೆಲ್ಲರಿಗೂ ಸೇರಿ 3066 ರೂಪಾಯಿ ಕೊಡಬೇಕು ಅಂತ ಹೇಳಿದ್ದೀನಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.